ಕುದುರೆ ಹಣಿಬಾರ್ ಚಂದ ಇತ್ತಂದ್ರೆ ರಾಜನ್ ಕುದುರೆ ಆಗ್ತದಂತ ಕುದುರೆ ಹಣಿಬಾರ್ ತಾವು ಹಚ್ಕೋರ ಅಧ್ಯಕ್ಷರೇ 10 ನಿಮಿಷ ಮುಗಿಸ್ತೀನಿ. ನಮ್ಮ ಹಳ್ಳಿಯೊಳಗ ಕುದುರೆ ಹಣಿಬಾರ್ ಚಂದ ಇತ್ತಂದ್ರೆ ಅದು ರಾಜನ್ ಕುದುರೆ ಆಗ್ತದಂತ, ಆ ಕುದುರೆ ಹಣಿಬಾರ್ ಖರಾಬ್ ಇತ್ತಂದ್ರ ಅದು ಟಾಂಗಕ್ ಹೋಗ್ತದ ಅಂತ ಹೇಳಿ ನಮ್ಮ ಹಳ್ಳಿಯೊಳಗೊಂದು ಮಾತಿದೆ ಅಧ್ಯಕ್ಷರೇ. ಆ ಭಾಗದ ಜನರ ಹಣಿಬಾರ್ ಬಹಳ ದೊಡ್ಡದ ಅಧ್ಯಕ್ಷರೇ. ಅವ್ರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ರಾಜರು ಸಿಕ್ಕರು. ನಮ್ಮ ಭಾಗದ ಜನರಿಗೆ ಹೈದರಾಬಾದ್ ಕರ್ನಾಟಕದಂತ ರಾಜನ ಆಡಳಿತ ನಮಗ್ ಸಿಕ್ತ ಅಧ್ಯಕ್ಷರೇ. ಹಾಗಾಗಿ ನಾವು ದುರ್ದೈವಿಗಳ ಅಧ್ಯಕ್ಷರೇ. ಆಡಳಿತ ಅಷ್ಟೇ ಅಲ್ಲ ಅಧ್ಯಕ್ಷರೇ, ಹೈದರಾಬಾದ್ ನಿಜಾಮನ ಆಡಳಿತದೊಳಗ ನನ್ನ ಮತಕ್ಷೇತ್ರದ ಗೋರ್ಟಾ, ತೊಗಲೂರು, ಮುಚ್ಚಳಂ, ಬೇಲೂರಿನ ಜನ ಸಾಕಷ್ಟು ಜನ ಪ್ರಾಣ ಕಳ್ಕೊಂಡ್ರು. ಅಂತ ದುರ್ದೈವಿಗಳ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ವಿಶ್ವ ಸಾಹಿತ್ಯಕ್ಕೆ ವಚನ ಸಾಹಿತ್ಯ ಕೊಟ್ಟಂತ ಶ್ರೇಷ್ಠ ನೆಲ ಅಧ್ಯಕ್ಷರೇ. ಅದರ ಜೊತೆಗೆ ಅಧ್ಯಕ್ಷರೇ, ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥ ಕವಿರಾಜ ಮಾರ್ಗ ಕೊಟ್ಟಂತ ಪವಿತ್ರ ಭೂಮಿ ಕಲ್ಯಾಣ ಕರ್ನಾಟಕ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಚೆನ್ನಾಗಿ ಮಾತಾಡ್ತೀರಿ. ಈಗ ನೀವು ಉತ್ತರ ಇತಿಹಾಸ ಹೇಳ್ತೀರಿ. ನಾನು ಹೇಳೋದೆಲ್ಲ ಉತ್ತರ ಕರ್ನಾಟಕದ ಅಧ್ಯಕ್ಷರೇ. ನನಗೆ ಯಾಕೆ ತಾವು ಕಾಡ್ತೀರಿ ಅಧ್ಯಕ್ಷರೇ? ನಾನು ಏನ್ ತಪ್ಪು ಮಾಡಿನ ಅಧ್ಯಕ್ಷರೇ? ಕಾಡ್ತೀರಿ, ಯಾರಿಗೇನು ಅಂಬಲ್ಲ ಅಧ್ಯಕ್ಷರೇ. ಕೈ ಮುಗಿತೀನಿ ನಿಮ್ಗೆ ನಾನು. ಸಮಸ್ಯೆ ಹೇಳಿ, ನನ್ನ ಭಾಗದ ಸಮಸ್ಯೆ ಹೇಳ್ತೀನಿ. ತಾವು ಕುಂತ ಕೇಳ್ರಿ ಸಮಸ್ಯೆ. ಇತಿಹಾಸ ನನ್ನ ಭಾಗದ ಸಮಸ್ಯೆ ಇಲ್ಲಿ ಹೈಯೆಸ್ಟ್ ಕೂತಿದ್ದವಾಗ ನನಗೆ ಗೊತ್ತದ ಅಧ್ಯಕ್ಷರೇ. ನಮ್ಮ ಅಪ್ಪ ಇವತ್ತಿಗೂ ಕೂಡ 1000 ರೂಪಾಯಿ ಸಲಕ್ಕೆ ಸಂತಿಗೆ ಹೋಗ್ತದೆ ಅಧ್ಯಕ್ಷರೇ. ನನಗೆ ಅಂತ ಸಮಸ್ಯೆಗಳು ಗೊತ್ತವ ಅಧ್ಯಕ್ಷರೇ. ಸಮಸ್ಯೆ ಹೇಳಿ ಅಧ್ಯಕ್ಷರೇ. ನಿಮಗೆ ಕೈ ಮುಗಿತೀನಿ ಅಧ್ಯಕ್ಷರೇ. ಅಂತ ಶ್ರೇಷ್ಠ ನೆಲ ನಮ್ಮದು ಅಧ್ಯಕ್ಷರೇ. ಅದ್ರ ಜೊತೆಗೆ ಈ ಭಾಗ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕಿತ್ತೂರಿ ರಾಣಿ ಚೆನ್ನಮ್ಮ, ವೀರ ಸಂಗೊಳ್ಳಿ ರಾಯಣ್ಣ, ಸುರಪುರದ ವೆಂಕಟಪ್ಪ ನಾಯಕ, ಮಂಡರ್ಗಿ ಭೀಮರಾಯ, ನರಗುಂದದ ಬಾಬಾ ಸಾಹೇಬರಿಗೆ ಜನ್ಮ ಕೊಟ್ಟಂತ ಶ್ರೇಷ್ಠ ನೆಲ. ವಿಜಯನಗರ ಸಾಮ್ರಾಜ್ಯದಲ್ಲಿ ನಡು ಬೀದಿಗಳಲ್ಲಿ ಮುತ್ತು, ರಕ್ತ, ಬಂಗಾರ ಬೆಳೀತಕ್ಕಂತ ಸಂಪತ್ ಭೂಮಿಯಿಂದ ಇವತ್ತು ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಮುಂಬೈ, ಪುಣೆ, ಗೋವಾ ಗೂಳೆ ಹೋಗಲು, ಹಸಿವಿಗಾಗಿ, ಬಡತನಕ್ಕಾಗಿ, ಅವಮಾನಕ್ಕಾಗಿ ಗೂಳೆ ಹೋಗಲು ಕಾರಣ ಯಾರು ಅಧ್ಯಕ್ಷರೇ? ಅವರ ಬದುಕು ಬರಡಾಗಲು ಕಾರಣವೇನು? ಇದಕ್ಕಾಗಿ ಉತ್ತರ ಹುಡುಕಬೇಕು. ಉತ್ತರ ಕರ್ನಾಟಕ, ಸಮಸ್ತ ಕಲ್ಯಾಣ ಕರ್ನಾಟಕ ಭಾಗದ ರೈತರ ಬದುಕು ಹಸನು ಮಾಡುವುದಕ್ಕಾಗಿ ಈ ಬೆಳಗಾವಿ ಅಧಿವೇಶನ ಅಧ್ಯಕ್ಷರೇ. ನನಗೆ ವಿಶ್ವಾಸದ ಅಧ್ಯಕ್ಷರೇ, ಈ ಭಾಗದ ಈ ಬೆಳಗಾವಿ ಅಧಿವೇಶನದಿಂದ ಶಾಶ್ವತ ಪರಿಹಾರ ಸಿಗ್ತದ. ಇದು ಬರೀ ಚರ್ಚೆಗೆ ಮಾತ್ರ ಸೀಮಿತ ಆಗಬಾರ್ದು. ಈ ಬೆಳಗಾವಿ ಅಧಿವೇಶನ ಅಧ್ಯಕ್ಷರೇ